ಒಂದು ನಾಣ್ಯಗೆ ಎರಡು ಮುಖ ಹೇಗೋ ಹಾಗೆ ಒಂದು ಕತೆಗೆ ಹಲವು ಮುಖಗಳು. ನೋಡಿದ್ದು, ಕಂಡಿದ್ದು, ಕೇಳಿದ್ದು ಎಲ್ಲ ಸುಳ್ಳಾಗ್ಬೋದು. ಅದನ್ನು ಪರಿಶೀಲಿಸಿ ನೋಡಬೇಕು ಅಂತ ಮಾತಿದೆ. ಬಟ್ ಪರಿಶೀಲಿಸಿದ ಮೇಲೂ ಕೂಡ ಸತ್ಯ ಮಿಸ್ಟ್ರಿಯಾಗಿ ಉಳ್ಕೊಂಡ್ರೆ ಅದೇ ಅಕಿರಾ ಕುರೋಸಾವಾ ಡೈರೆಕ್ಷನ್ ಮಾಡಿರುವ ಸಿನಿಮಾ ಹಿಸ್ಟ್ರಿನಲ್ಲೇ ಹಿಂದೆ ತಿರುಗಿ ನೋಡಬೇಕಾದಂಥ ಮಾಡಿದ 1950ರಲ್ಲಿ ಬಿಡುಗಡೆಯಾದ ಸಿನಿಮಾ ರೋಷೋಮೋನ್. ಇದು ಒಂದು ಶಾರ್ಟ್ ಸ್ಟೋರಿ ಇನೆ ಗ್ರೋವ್ ಬೈ ಯೋನೋಸಕಿ ಅಕುಟಗವಾ ಮೇಲೆ ಬೇಸಾಗಿದೆ. ಒಬ್ಬ ಮರ ಕಟ್ ಮಾಡೋನು, ಇನ್ನೊಬ್ಬ ಪ್ರೀಸ್ಟ್. ಜೋರ್ ಮಳೆ. ರೋಷೋಮೋನ್ ಸಿಟಿ ಗೇಟ್ನಲ್ಲಿ ಶೆಲ್ಟರ್ ತಗೋತಾ ಇದ್ದಾರೆ. 3 ದಿನ ಹಿಂದೆ ಕೊಲೆಯಾದ ಸಂಗತಿ ಬಗ್ಗೆ ಇಬ್ಬರು ಮೆಲ್ಕು ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ಒಬ್ಬ ದಾರಿ ಹೋಗ ಮಳೆಗೆ ಶೆಲ್ಟರ್ ಪಡೆಯೋಕ್ಕೆ ಅಲ್ಲಿಗೆ ಬರ್ತಾನೆ. ಮರ ಕಟ್ ಮಾಡೋನು ಇಂಥ ಒಂದು ಕತೆ ನಾನು ಎಂದು ಕೇಳೇಗಿಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಓಪನ್ ಆದರೆ ಒಬ್ಬ ಬ್ಯಾಂಡಿಟ್, ಒಬ್ಬ ಸಮುರಾಯ್ನ ಹೆಂಡತಿ ಮತ್ತು ಆ ಮರ ಕಟ್ ಮಾಡೋನು, ಇವರ ಮಧ್ಯೆ ನಡೆಯುವ ಘಟನೆಗಳು. ಸತ್ಯನ ತಾವೇ ಹೇಳ್ತಿದ್ರು, ಎಲ್ಲ ಕತೆ ಒಂದಕ್ಕಿಂತ ಇನ್ನೊಂದು ಭಿನ್ನ. ಯಾರು ಸತ್ಯ, ಯಾರು ಸುಳ್ಳು, ಪ್ರತಿಯೊಬ್ಬರೂ ಒಂದೇ ಘಟನೆನ ವಿಭಿನ್ನ ಆ್ಯಂಗಲ್ನಲ್ಲಿ ವಿವರಣೆ ನೀಡ್ತಾರೆ. ಪ್ಯೂರ್ಲಿ ಪರ್ಸ್ಪೆಕ್ಟಿವ್ಸ್. ಇಂಥ ಕಥೆನ ತೆರೆ ಮೇಲೆ ತರೋದು ಈಸ್ ಸಿಂಪ್ಲಿ ಜೀನಿಯಸ್. ಇದರಲ್ಲಿ ಕತೆ ಎಷ್ಟು ಮುಖ್ಯನೋ ಹಾಗೆ ದ 5 ಎಲಿಮೆಂಟ್ಸ್ ಆಫ್ ನೇಚರ್, ಪಂಚಭೂತಗಳು ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಎಲ್ಲವೂ ಮುಖ್ಯ ಪಾತ್ರ ವಹಿಸುತ್ತೆ. ಅಕಿರಾ ಕುರೋಸಾವಾ ಡೈರೆಕ್ಷನ್ ಮಾಡಿರುವ ಶೈಲಿ, ಛಾಯಾಗ್ರಹಣ, ಬೆಳಕು, ನೆರಳುಗಳ ಬಳಕೆ ಆಲ್ ಆರ್ ಕನ್ಸಿಡರ್ಡ್ ಗ್ರೌಂಡ್ ಬ್ರೇಕಿಂಗ್. ತೊಶಿರೋ ಮಿಫ್ಯೂನ್ ಅವರ ಅಭಿನಯ ಅತ್ಯಂತ ಪ್ರಭಾವಶಾಲಿಯಾಗಿದೆ. ರೋಷೋಮೋನ್ ಎಷ್ಟರ ಮಟ್ಟಿಗೆ ಸಿನಿಮಾ ಜಗತ್ತನ್ನು ಇನ್ಫ್ಲುಯೆನ್ಸ್ ಮಾಡಿದೆ ಅಂದರೆ ಡಿಕ್ಷನರಿನಲ್ಲೇ ಹೊಸ ವರ್ಡ್ ಆಗಿ ಆ್ಯಡ್ ಆಗಿದೆ, ರೋಷೋಮೋನ್ ಎಫೆಕ್ಟ್ ಅಂತ. ಇದು ಸಿನಿಮಾ ಜಗತ್ತಿನಲ್ಲೇ ಹೊಸದಾಗಿತ್ತು. ರೋಷೋಮೋನ್ 1950ರಲ್ಲಿ ವೇನಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಗೋಲ್ಡನ್ ಲಯನ್ ಪ್ರಶಸ್ತಿ ಗೆದ್ದಿತ್ತು. ಹಾಗೆ ಜಪಾನ್ ಚಿತ್ರರಂಗವನ್ನು ಜಗತ್ತಿಗೆ ಪರಿಚಯಿಸಿದ ಮೊದಲ ಚಿತ್ರವಾಗಿದೆ. ನಂತರ ಇದು ಆಸ್ಕರ್ ಅವಾರ್ಡ್, ಹಾನರರಿ ಫಾರಿನ್ ಲ್ಯಾಂಗ್ವೇಜ್ ಫಿಲ್ಮ್ ಅವಾರ್ಡ್ ಗೆದ್ದಿತ್ತು. ಇದು ಸದ್ಯಕ್ಕೆ ಪ್ಲೆಕ್ಸ್ ಆ್ಯಪ್ನಲ್ಲಿ ಫ್ರೀ ಆಗಿ ಲಭ್ಯವಿದೆ. ಧನ್ಯವಾದಗಳು.